ಹಲೋ ವೀಕ್ಷಕರೇ, ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸಂಕ್ರಾಂತಿ ಸ್ಪೆಷಲ್ಲಾಗಿ ಒತ್ತು ಸಾವಿಗೆ ಮಾಡಲಿಲ್ಲ ಅಂದರೆ ಹೇಗೆ ಹೇಳಿ, ಮನೇಲೇ ಸ್ಟಿಕ್ಕಿ ಹಲ್ದಿರ ನೋಡಿ ಈ ಥರ ಕೈಗೆ ಅಂಟೋದೇ ಇಲ್ಲ. ಆ ಥರ ಈಸಿಯಾಗಿ ಕೆಲವೊಂದು ಸ್ಟೆಪ್ಸ್ಗಳ ಮೂಲಕ ನಾನು ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿರುತ್ತೆ. ನೋಡಿ, ಮುಟ್ಟಿದ್ರೆ ಸಾಕು, ಏನು ಕೈಗೆ ಅಂಟ್ಕೊಳ್ಳಲ್ಲ. ಆ ಥರ ಎಷ್ಟು ಅವರ್ ಇಟ್ಟರೂ ನೀವು ಇದೇ ಥರ ಇರುತ್ತೆ. ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈಸಿಯಾಗಿ ಮಾಡ್ಕೊಳ್ಬೋದು. ಸಂಕ್ರಾಂತಿ ಹಬ್ಬಗಳಲ್ಲೆಲ್ಲ ಹಬ್ಬದ ಸ್ಪೆಷಲ್ಲಾಗಿ ಈ ಥರ ಒಂದ್ಸಲಿ ನಿಮ್ಮ ಮನೇಲಿ ಕಾಯಿ ಹಾಲು ಮಾಡ್ಕೊಂಡು ತಿಂತಾಯಿದ್ರೆ ಆಹಾ ಅನ್ಬೇಕು. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ಈ ಥರ ಹಬ್ಬಗಳಲ್ಲಿ ಸ್ಪೆಷಲ್ಲಾಗಿ ಈ ಥರ ಒಂದ್ಸಲಿ ಮಾಡ್ಕೊಂಡು ನೋಡಿ. ಸುಗ್ಗಿ ಹಬ್ಬಗಳಲ್ಲೆಲ್ಲ ಜಾಸ್ತಿ, ಹಳ್ಳಿ ಕಡೆ ಎಲ್ಲ ಜಾಸ್ತಿ ಈ ಥರ ಮಾಡ್ತಾರೆ. ಸಿಟಿಗೆಲ್ಲ ಸ್ವಲ್ಪ ಈ ಥರ ಡಿಶಸ್ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಅಪರೂಪಕ್ಕೆ ಮಾಡಿದಾಗ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ. ಮಕ್ಕಳು ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಸೂಪರಾಗಿತ್ತು. ನೀವು ಒಂದ್ಸಲಿ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡ್ತಾ ಇದ್ದೀನಲ್ಲ, ನಾನಿಲ್ಲಿ ಒಂದು ಬೌಲಲ್ಲಿ ಒಂದು ಅಚ್ಚಷ್ಟು ಅಥವಾ 1.5 ಅಚ್ಚಷ್ಟು ನಾನಿಲ್ಲಿ ಉಂಡೆ ಬೆಲ್ಲನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನೀವು ಬೇಕಾದರೆ ಕರಗಿಸಿ ಮತ್ತು ಶೋಧಿಸಿ ಹಾಕ್ಕೊಳ್ಬೋದು. ನಾನಿಲ್ಲಿ ಊರಿಂದ ತಂದಿರೋದ್ರಿಂದ ಅಲ್ಲೆಲ್ಲ ಚೆನ್ನಾಗೇ ಇರುತ್ತೆ. ಅಲ್ಲಿ ತಂದಿರೋದ್ರಿಂದ ನಾನೇನು ಕರಗಿಸಿ ಹಾಕ್ಕೊಂಡಿಲ್ಲ, ಯಾವುದೇ ಕಲ್ಮಶ ಇಲ್ಲ ಅಂದ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಕರಗಿಸ್ಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಡೈರೆಕ್ಟಾಗಿ ನಾನಿಲ್ಲಿ 5ರಿಂದ 6 ಏಲಕ್ಕಿನ ಹಾಕೋತಾ ಇದ್ದೀನಿ. ನಾನು ಸಿಪ್ಪೆ ಸಮೇತ ಹಾಕೋತಾ ಇದ್ದೀನಿ, ಯಾಕಂದರೆ ರುಬ್ಬಬೇಕಾದ್ರೆ ಆ ಸಿಪ್ಪೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದರೆ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೋಡ್ತಿದ್ರಲ್ಲ, ಕಾಯಿನ ನಾನು 1.5 ಹೋಳಷ್ಟು ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಕೊಬ್ಬರಿ ಥರ ಇದ್ದರೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಾಯಿ ಹಾಲು ಮಾಡ್ಕೊಳ್ಳೋಣ ಫಸ್ಟ್ನೇದಾಗಿ. ಅದಕ್ಕೋಸ್ಕರ ನಾನಲ್ಲಿ ಕಾಯಿ ಮತ್ತು ನಾನೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ. ಕಾಯಿ ಮತ್ತು ಏಲಕ್ಕಿನ ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೈಸಾಗಿ. ಎಷ್ಟು ಸಾಧ್ಯನೋ ಅಷ್ಟು ಗಂಧ ಬರೋವರೆಗೂ ರುಬ್ಬೋಣ. ಈಗ ಬೆಲ್ಲ ಎಲ್ಲ ಕರಗಿದೆ. ಬೆಲ್ಲ ಎಲ್ಲ ಕರಗಾದ್ಮೇಲೆ ಡೈರೆಕ್ಟಾಗಿ ನಾನು ಇದನ್ನು ಬಿಡ್ತಾಯಿದ್ದೀನಿ. ಕೆಲವೊಬ್ಬರು ಬರೀ ಕಾಯಿ ಹಾಲು ಮಾಡಿ ಹಾಕೋತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರೆ ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ. ಸ್ವಲ್ಪ ನುಣ್ಣಗೆ ರುಬ್ಕೊಳ್ಬೇಕು ಅಷ್ಟೇ. ಆದ್ದರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೆಸಿಪಿಗೆ ನೀವು ಕಾಯಿ ಹಾಲನ್ನ ತುಂಬ ತೆಳ್ಳಗೆ ಮಾಡ್ಕೊಳ್ಬೇಕು. ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಅದು ಬಾಯಿಗೆ ಸಿಕ್ಬಿಡುತ್ತೆ. ಆದ್ದರಿಂದ ತುಂಬ ತೆಳ್ಳಗೆ ಮಾಡ್ಕೊಳ್ಳಿ. ಬೇಕು ಅನ್ನೋರು ನೀವು ಇದಕ್ಕೆ ನೀರು ಕೂಡ ಆ್ಯಡ್ ಮಾಡಿಕೊಂಡು, ಬೇಕು ಅನ್ನೋರು ಇದಕ್ಕೆ ಗಸಗಸೆ ಅಥವಾ ಗೋಡಂಬಿನ ಕೂಡ ಹುರಿದು ಹಾಕ್ಕೊಳ್ಬೋದು. ಇದು ಹಾರ್ಟ್ ಪೇಷಂಟ್ಗಳ್ಗೂ ಕೂಡ ತುಂಬ ಒಳ್ಳೆಯದು. ಈ ಥರ ಕಾಯಿ ಹಾಲು ಮಾಡಿ ಈ ಥರ ಒತ್ತು ಸಾವಿಗೆ ಮಾಡಿದ್ರೆ ಅವ್ರಿಗೂ ಕೂಡ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಅದಕ್ಕೆ ಹಳೆಯ ಕಾಲದವ್ರಿಗೆ ಜಾಸ್ತಿ ಏನು ಹಾರ್ಟ್ ಅಟ್ಯಾಕ್ ಆಗ್ತಾ ಇರಲಿಲ್ಲ. ಈ ಥರ ಅಡುಗೆಗಳೆಲ್ಲ ಮಾಡ್ಕೊಂಡು ತಿಂತಾ ಇರೋದ್ರಿಂದನೇ ಅಂತ ಕಾಣುತ್ತೆ. ನಿಜ ತುಂಬ ಚೆನ್ನಾಗಿತ್ತು. ಈಗ ನಾನಿಲ್ಲಿ ಹಿಟ್ಟು ತಿರುವ್ಕೊಳ್ಳೋಕ್ಕೆ ನಾನಿಲ್ಲಿ ಅಕ್ಕಿ ಹಸಿಟ್ಟನ್ನ ತಗೋತಾ ಇದ್ದೀನಿ. ಇದಕ್ಕೆ 4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ 2 ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ. 2:4 ತೊಗೋತಾ ಇದ್ದೀನಿ. ನೀವು ಗಮನದಲ್ಲಿಟ್ಕೊಳ್ಳಿ. ಇದೊಂದು ಟಿಪ್ಸು ನಿಮಗೆ. ಅಕ್ಕಿ ಹಸಿಟ್ಟು ಎಷ್ಟು ತೊಗೋತೀವೋ ಅದಕ್ಕೆ ಡಬಲ್ ಅಷ್ಟು ತೊಗೋಬೇಕು. 1 ಲೋಟ ಅಕ್ಕಿಗೆ 2 ಲೋಟ ನೀರು. 2 ಲೋಟ ಅಕ್ಕಿ ಹಸಿಟ್ಟಿಗೆ 4 ಲೋಟ ನೀರು ತೊಗೋತಾ ಇದ್ದೀನಿ ಸ್ನೇಹಿತರೆ. ನೋಡ್ತಿದ್ರಲ್ಲ, 4 ಲೋಟ ನೀರು ಹಾಕೋತಾ ಇದ್ದೀನಿ. ಪಕ್ಕದಲ್ಲಿ ಕಾಯಿ ಹಾಲು ಕೂಡ ಕುದಿಯೋಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ 1.5 ಸ್ಪೂನಷ್ಟು 1.5 ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ತುಪ್ಪ ಮನೇಲೇ ಮಾಡಿರೋದ್ರಿಂದ ಘಮ ಘಮ ಅಂತಿತ್ತು, ತುಂಬ ಚೆನ್ನಾಗಿತ್ತು. ತುಪ್ಪನ 1.5 ಸ್ಪೂನಷ್ಟು ಹಾಕ್ಕೊಂಡು ಜೊತೆಗೆ 1 ಪಿಂಚಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬರೀ ಅದೇ ಸಾವಿಗೆ ಮಾಡಿದ್ರೆ ಚೆನ್ನಾಗಿರಲ್ಲ, ಜೊತೆಗೆ ರುಚಿ ಕೂಡ ಚೆನ್ನಾಗಿರ್ಬೇಕಲ್ವಾ. ಸ್ವಲ್ಪ ಆ್ಯಡ್ ಮಾಡಿಕೊಂಡು ನಾವು ಇದನ್ನು ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ಅಲ್ಲೇ ಕಾಯ್ಕೊಂಡು ನಿಂತಿದ್ದ, ಚಿಕ್ಕ ಮಗ. ತುಂಬ ಚೆನ್ನಾಗಿತ್ತು. ಪಾಯಸದ ಘಮ ಘಮ ಅಂತಾಯಿತು ಅಂತ ಹೇಳ್ತಿದ್ದ. ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೂಡಲ್ಸ್ ಥರನೇ ಈಗ ನೂಡಲ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಆ ನೂಡಲ್ಸ್ ಬದಲು ಮಕ್ಕಳಿಗೆ ಈ ಥರನೂ ಕೂಡ ಅಭ್ಯಾಸ ಮಾಡಿಸ್ಬೋದಲ್ವಾ. ನೋಡ್ತಿದ್ರಲ್ಲ, ಚೆನ್ನಾಗಿ ಕುದೀತಾ ಇದೆ. ಒಂದು 10 ನಿಮಿಷ ಮಾಡಿದ್ರೆ ಸಾಕು, ಅದು ಫುಲ್ ಕಂಪ್ಲೀಟ್ ಆಯಿತು. ಈಗ ತುಪ್ಪ ಮತ್ತು ಉಪ್ಪನ್ನು ಹಾಕ್ಕೊಂಡು ಒಂದು 4ರಿಂದ 4 ಗ್ಲಾಸು ನಾನು ಇದಕ್ಕೆ ನೀರನ್ನು ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೀನಿ ಸ್ನೇಹಿತರೆ. ನೋಡ್ತಿದ್ರಲ್ಲ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಹಸಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ಈಗ ಇದೇ ಪ್ರಮಾಣದಲ್ಲಿ ನೀವು ರಾಗಿ ಹಸಿಟ್ಟು ಕೂಡ ತೊಗೊಳ್ಬೋದು. ರಾಗಿನ ತೊಳೆದು ಆರಾಕಿ ಮತ್ತು ಬಿಡಿಬೇಕು. ತುಂಬ ನುಣ್ಣಗೆ ಹಸಿಟ್ಟು ಮಾಡಿಸ್ಕೊಂಡ್ರೆ ಚೆಂದ ಇದಕ್ಕೆ. ಈಗ ನಾನಿಲ್ಲಿ 4 ಲೋಟ ನೀರಿಗೆ 2 ಲೋಟ ಅಕ್ಕಿ ಹಸಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಅಕ್ಕಿನೂ ಕೂಡ ಚೆನ್ನಾಗಿ ತೊಳೆದು ಆರಾಕಿ ಹಾಕಿಸ್ಕೊಂಬಂದ್ರೆ ಬಿಡಿಯಾಗಿ ತುಂಬ ಬೆಳ್ಳಗೆ ವೈಟಿಗೆ ಚೆನ್ನಾಗಿ ಕಾಣುತ್ತೆ. ನೋಡ್ತಿರಲ್ಲ, ನಾನಿಲ್ಲಿ ಚೆನ್ನಾಗಿ ಕುದಿಬೇಕು. ನೀರು
ಬೆಚ್ಚಗಾಗಿರಬಾರ್ದು. ತುಂಬ ಕುದೀತಾ ಇರೋ ನೀರಿಗೆ ನಾನಿಲ್ಲಿ 4 ಲೋಟ ನೀರಿಗೆ 2 ಲೋಟ ಹಸಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಸಿಟ್ಟು ಇದ್ರೆ ಪ್ರಮಾಣದಲ್ಲೇ ನೀವು ರಾಗಿ ಹಸಿಟ್ಟು ಕೂಡ ಹೇಳಿದ್ನಲ್ಲ, ರಾಗಿ ಹಸಿಟ್ಟು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಈಗ ರಾಗಿ ಹಸಿಟ್ಟು ಹಾಕಿದ್ಮೇಲೆ ನಾನೇನು ತಿರುವಕ್ಕೆ ಹೋಗಲ್ಲ. ಒಂದು 5 ನಿಮಿಷ, 3ರಿಂದ 5 ನಿಮಿಷದವರೆಗೂ ಅದನ್ನು ಕುದಿಯೋಕ್ಕೆ ಹಾಗೆ ಇಟ್ಬಿಡೋಣ. ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಟು ಅದೇನು ಉಕ್ಕು ಬರಲ್ಲ, ಈ ಥರ ಇಟ್ಬಿಡೋಣ. ಉಪ್ಪು ಮತ್ತು ನಾವು ಎಣ್ಣೆ ಹಾಕಿರೋದ್ರಿಂದ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಉಪಯೋಗಿಸ್ಕೊಳ್ಬೋದು. ನಾನು ತುಪ್ಪ ಹಾಕಿದ್ದೀನಿ. ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಗಂಟು ಬರಲ್ಲ. ನೀವು ಒಂದ್ಸಲಿ ಮಾಡಿ ನೋಡಿ, ಗಂಟು ಇಲ್ದೇನೆ ಮುದ್ದೆ ತಿರುಕೊಳ್ಬೋದು. ನೋಡ್ತಿದ್ರಲ್ಲ, ಈಗ ಚೆನ್ನಾಗಿ ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಂಡ್ರೆ ಚೆಂದ. ನಾನಿಲ್ಲಿ ಮುದ್ದೆ ಕೋಲು ತಗೋತಾ ಇದ್ದೀನಿ. ನೀವು ಬೇಕಾದ್ರೆ ಕೈ ಆಡ್ಸೋಕ್ಕೆ ಯಾವುದು ಗಟ್ಟಿ ಪದಾರ್ಥ ಸಿಗುತ್ತೋ ನೀವು ಅಂಥದ್ರಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡ್ತಿದ್ರಲ್ಲ, ಈಗ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಈಗ ನಿಧಾನವಾಗಿ ತಿರ್ಕೊಳ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ನಿಜ ಒಂದು ಗಂಟು ಕೂಡ ಬರಲ್ಲ. ನೋಡ್ತಿದ್ರೆ ಸುಮ್ಮನೆ ಆ ಥರ ಕಾಣುತ್ತೆ, ಆದರೆ ಚೆನ್ನಾಗಿ ತಿರುವಾದ್ಮೇಲೆ ಒಂದು ಗಂಟು ಕೂಡ ಬರಲ್ಲ. ಉಪ್ಪು ಹಾಕಿರೋ ಸಾಧ್ಯತೆಯಿಂದ ಜಾಸ್ತಿ ಗಂಟು ಬರೋದೇ ಇಲ್ಲ. ಈ ಥರ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಈ ಥರ ಕೆಳಗಡೆ ಇಟ್ಟು ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ನಾವು ಮುದ್ದೆ ಎಲ್ಲ ಇದೇ ಥರ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಬಾಣಲಿ ಕೂಡ ನೀವು ಈಸಿಯಾಗಿ ಮಾಡ್ಕೊಳ್ಬೋದು. ಕೆಲವೊಬ್ಬರು ಬಾಣಲಿಲೇ ಮುದ್ದೆ ಮಾಡ್ತಾರೆ, ಆ ಥರ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ನಿಧಾನಕ್ಕೆ ತಿರುಗ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ಚೆನ್ನಾಗಿ ಬೇಯಬೇಕು. ಒಂದು 5 ನಿಮಿಷನಾದರೂ ಲೋ ಫ್ಲೇಮಲ್ಲಿ ಇದೆಲ್ಲ ಆದಮೇಲೆ ನೋಡಿ, ಒಂದು ಗಂಟು ಬರ್ದಿಲ್ದಂಗೆ ನಾನು ಇದನ್ನು ತಿರುಕೊಳ್ತಾ ಇದ್ದೀನಿ. ಕೆಳಗಡೆ ಇಳಿಸಿ ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟನ್ನ ನಾದ್ಕೊಂಡಷ್ಟು ನಿಮಗೆ ಚೆನ್ನಾಗಿ ಸಾಫ್ಟಾಗಿ ನಿಮಗೆ ಬರುತ್ತೆ. ಈಗ ಒಂದ್ಸಲಿ ತಣ್ಣೀರಲ್ಲಿ ಕೈ ಆಡಿಸ್ಕೊಂಡು ಈಗ ನೋಡ್ತಾ ಇದ್ದೀನಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂದಿತ್ತು. ನೋಡಿಲಿ, ಸ್ವಲ್ಪ ಕೂಡ ಗಂಟು ಇಲ್ದಂಗೆ ಸಾಫ್ಟಾಗಿ ವೈಟಿಗೆ ಕೈಗೆ ಅಂಟಬಾರ್ದು, ಆ ಥರ ನೋಡಿಕೊಂಡು ಹಿಟ್ಟನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ನೋಡ್ತಿದ್ರಲ್ಲ, ನಿಧಾನವಾಗಿ ಇದೆಲ್ಲ ಮಾಡಾದ್ಮೇಲೆ ಮುಚ್ಚಿಟ್ಕೊಳ್ಳೋಣ. ಈಗ ನಾನಿಲ್ಲಿ ಚಕ್ಲಿ ಹೋಳು ತೊಗೊಂಡಿದ್ದೀನಿ. ನೀವು ಶಾವಿಗೆ ಹೋಳು ಕೂಡ ತೊಗೋಬೋದು. ಈ ಥರ ಎಲ್ಲ ಚೆನ್ನಾಗಿ ಮಿದ್ದಿ ನೀವೊಂದು ಹಾಟ್ ಬಾಕ್ಸ್ಗಳ್ಗೆ ಹಾಕ್ಕೊಬಿಟ್ರೆ ಬಿಸಿ ಇದ್ದಾಗೆ ಮಾಡಿದ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಆರೋದ್ಮೇಲೆ ಅಷ್ಟಾಗಿ ಬರಲ್ಲ, ಆದ್ದರಿಂದ ಬಿಸಿಯಾಗಿ ಮಾಡಿಕೊಂಡ್ರೆ ಚೆಂದ. ನೋಡ್ತಿದ್ರಲ್ಲ, ಕೈಗೆ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ. ನಿಧಾನವಾಗಿ ಎಲ್ಲನೂ ಒಂದು ಹೋಳು ಥರ ಮಾಡಿಕೊಂಡು ನಾವಿವಾಗ ಚಕ್ಲಿ ಹೋಳಿಗೆ ಹಾಕ್ಕೊಂಡು ಸೇವ್ ಬರುತ್ತಲ್ಲ, ಆ ಹೋಳೆಯಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಳೆಗಳು ಸ್ವಲ್ಪ ಸಣ್ಣದಾಗೆ ಬರ್ತವೆ. ಶಾವಿಗೆ ಹೋಳೆಲ್ಲಾದರೆ ನಿಮಗೆ ಸ್ವಲ್ಪ ದಪ್ಪಕ್ಕೆ ಮೀಡಿಯಮ್ ಆಗಿ ಬರ್ತವೆ. ನೋಡ್ತಿದ್ರಲ್ಲ, ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ಎಣ್ಣೆ ಅಥವಾ ನೀರು ಯಾವುದಾದ್ರೂ ಸವರ್ಕೋಬೋದು. ಅದಾದಮೇಲೆ ಇದನ್ನ ಇಟ್ಕೊಂಡು ನಿಧಾನವಾಗಿ ನಾವು ಇದನ್ನು ಒತ್ಕೊಳ್ಳೋಣ. ತುಂಬ ಈಸಿ ಇರುತ್ತೆ, ಅಂಥದ್ದೇನು ಭ್ರಮವಿದ್ದೆ ಏನಲ್ಲ. ಒಂದು 2-3 ಸತಿ ಮಾಡಿದ್ರೆ ಸಾಕು, ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ. ಅಪರೂಪಕ್ಕೆ ಮಾಡೋದ್ರಿಂದ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ನೋಡ್ತಿದ್ರಲ್ಲ, ನಾನು ಇದನ್ನು ನಿಧಾನವಾಗಿ ಒತ್ತುತ್ತಾ ಇದ್ದೀನಿ ಸ್ನೇಹಿತರೆ. ನಿಧಾನವಾಗಿ ಒಂದು 2-3 ಲೇಯರ್ ಮಾಡಿಕೊಂಡ್ರೆ ಸಾಕು. ಒಂದು ಇಬ್ಬರು ಇದ್ದರೆ ಈ ಥರ ಒತ್ತಕ್ಕೆಲ್ಲ ಒಂದು ಇಬ್ಬರು ಇದ್ದರೆ ಚೆನ್ನಾಗಿರುತ್ತೆ. ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ಅಂದರೆ ವಿಡಿಯೋ ಮಾಡ್ಕೊಂಡು ಮಾಡ್ತಿರೋದ್ರಿಂದ ಕಷ್ಟ ಅನ್ನಿಸ್ತಿತ್ತು. ಒಬ್ಬಳೇ ಮಾಡಿಕೊಂಡ್ರೆ ನಿಧಾನವಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡ್ತಿದ್ರಲ್ಲ, ಬಿಸಿ ಹಂಗೆ ಕಾಣ್ತಾ ಇದೆ. ನಿಧಾನವಾಗಿ ನಮಗೆ ಎಷ್ಟು ರೋಲ್ ಬೇಕೋ ಅಷ್ಟು ರೋಲ್ಗಳನ್ನ ನಿಧಾನವಾಗಿ ನಾವು ಇದನ್ನು ಮಾಡ್ಕೊಳ್ಬೋದು. ಮಕ್ಳಿಗಂತೂ 100% ಹೇಳ್ತೀನಿ, ತುಂಬ ಇಷ್ಟ ಆಗಿ ತಿಂತಾರೆ. ಪಾಯಸ ಕೂಡ ಕಾಯಿ ಹಾಲು ಜೊತೆಗೆ, ಇದ್ರ ಜೊತೆಗೆ ನೀವು ಬಿಳಿ ಎಳ್ಳು ಕೂಡ ಹುರ್ಕೊಂಡು ಅದಕ್ಕೆ ಬೆಲ್ಲ ಬೆರೆಸ್ಕೊಂಡು ಬೆಲ್ಲದ ಪುಡಿ, ಬಿಳಿ ಎಳ್ಳು ಪುಡಿ ಹಾಕ್ಕೊಂಡು ಕೂಡ ಮೇಲ್ಗಡೆ ಬಳಸ್ತಾರೆ ಕೆಲವೊಂದು ಕಡೆ. ಹುರ್ಗಡ್ಲೆ ಕೂಡ ಹುರಿದ್ಬಿಟ್ಟು ಪುಡಿ ಮಾಡಿ ಅದಕ್ಕೆ ಕೂಡ ಬೆಲ್ಲ ಬೆರೆಸ್ಕೊಂಡು ಕೂಡ ಅದ್ರ ಮೇಲೆ ಹಾಕ್ಕೊಂಡು ತಿಂತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಅದೊಂದು ಸತಿ ಟ್ರೈ ಮಾಡಿ. ಅದು ಕೂಡ ಕೆಲವೊಂದು ಸತಿ ಹುಚ್ಚೆಳ್ಳು ಕೂಡ ಬಳಸ್ತಾರೆ. ಕೆಲವೊಂದು ಕಡೆ ಅಲ್ಲಲ್ಲಿ ಸಂಪ್ರದಾಯ ಹೇಗಿರುತ್ತೋ ಆ ಥರ ಡಿಶ್ ಮಾಡ್ತಾರೆ. ಆದರೆ ಈಗ ನಮ್ಮ ಕಡೆ ಎಲ್ಲ ಇದೇ ಥರ ಕಾಯಿ ಹಾಲು ಮಾಡ್ತಾರೆ. ಜೊತೆಗೆ ಕೂಡ ಅದನ್ನು ಮಾಡ್ತಿದ್ರು ಅಜ್ಜಿ ಕಾಲದಲ್ಲಿ. ನಾನು ಟೈಮ್ ಆಗಿಲ್ಲ ಅಂತ ಮಾಡೋಕ್ಕಾಗಲಿಲ್ಲ. ನೋಡ್ತಿದ್ರಲ್ಲ, ನಿಧಾನವಾಗಿ ಅದನ್ನೆಲ್ಲ ಎಳ್ಕೊಳ್ಳೋಣ. ತುಂಬ ಚೆನ್ನಾಗಿತ್ತು. ಸ್ಟಿಕ್ಕಿಯಾಗಿದೆ, ಒಂದು ಚೂರು ಕೂಡ ನಿಮಗೆ ಅಂಟೋದಿಲ್ಲ. ಇದನ್ನು ಮ್ಯಾಗಿ ಕೂಡ ಆಗಿ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಒಣಗಿಸಿ ಬಿಸಿಲಿಗೆ ಆರಾಕಿ ಎತ್ತಿಟ್ಟು ಅದನ್ನು ಪಾಯಸಕ್ಕೆ ಕೂಡ ಉಪಯೋಗಿಸ್ಕೋಬೋದು. ನಾವು ಶಾವಿಗೆ ಉಪಯೋಗಿಸ್ಕೋತೀವಲ್ಲ, ಆ ಥರನಾದರೂ ಉಪಯೋಗಿಸ್ಕೋಬೋದು. ಇಲ್ಲಾಂದರೆ ಎಣ್ಣೆಲಿ ಕರೆದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರನೂ ಒಂದು ಸತಿ ಟ್ರೈ ಮಾಡಿ. ಸ್ವಲ್ಪ ಎಳೆಗಳು ಕಮ್ಮಿ ಬರ್ತವೆ, ನಿಮಗೆ ನೋಡಿಕೊಂಡು ಮಾಡಿ. ಈ ಥರ ವಿಧಾನದಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ನೋಡ್ತಿದ್ರೆ ತೋರಿಸ್ತಾ ಇದ್ದೀನಿ, ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಮಾಡಿ ಒಂದು 10 ನಿಮಿಷ ಆಗಿದೆ. ಒಂಚೂರು ಕೂಡ ಅಂಟಿಸ್ತಾ ಇಲ್ಲ ಕೈಗೆ. ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ
ತುಂಬ ಚೆನ್ನಾಗಿತ್ತು. ಇದೇ ಥರ ನೀವು ಶಾವಿಗೆ ಹೋಳಲ್ಲಿ ಕೂಡ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಎಳೆಗಳು ದಪ್ಪಗೆ ಬರ್ತವೆ ಅಷ್ಟೇ. ಅದು ಸ್ವಲ್ಪ ಸಣ್ಣಕ್ಕೆ ಶಾವಿಗೆ ಸೇವ್ ಥರ ಬರ್ತಿತ್ತು. ಇದು ಶಾವಿಗೆ ಸ್ವಲ್ಪ ದಪ್ಪಗೆ ಎಳೆ ಬರುತ್ತೆ ಅಷ್ಟೇ. ಇದೆಲ್ಲ ಏನು ವ್ಯತ್ಯಾಸ ಇಲ್ಲ. ಇದು ಕೂಡ ನಿಮ್ಮನೇಲಿ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡ್ತಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಸುಲಭವಾಗಿ ಹಬ್ಬದ ಊಟನ ನಿಮ್ಮನೇಲೇ ಮಾಡ್ಕೊಳ್ಬೋದು ಅಂತ. ನಿಮ್ಮನೇಲೂ ಮಾಡಿಕೊಂಡು ಮಕ್ಳಿಗೂ ಕೊಡಿ ಸ್ನೇಹಿತರೆ. ನೋಡ್ತಿದ್ರಲ್ಲ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.